ಎಚ್. ಮರಿಯಪ್ಪ ವಕೀಲರು ಹೆಡಗಿಬಾಳ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಸೊಳ್ಳೆ ನಿಯಂತ್ರಣಕ್ಕಾಗಿ ಔಷಧಿ ಸಿಂಪಡಣೆ ಕಾರ್ಯಕ್ರಮವನ್ನು ಸಿಂಧನೂರು ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಪರಮಪೂಜ್ಯ ಸದಾನಂದ ಶರಣರು ಸಿದ್ಧಾಶ್ರಮ ಬಂಗಾರಿ ಕ್ಯಾಂಪ್ ಉದ್ಘಾಟಿಸಿ ಮಾತನಾಡಿ, ಅವರು ಸಮಾಜದಲ್ಲಿ ಈ ದೇಹಕ್ಕೂ ಮತ್ತು ಉಸಿರಿಗೂ ಒಳ್ಳೆ ಹೆಸರು ಬರಬೇಕು ಎಂದರೆ ಅದು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ. ಸೊಳ್ಳೆಗಳ ನಿಯಂತ್ರಣಕ್ಕಾಗಿ ಎಚ್. ಮರಿಯಪ್ಪ ವಕೀಲರು ಹೆಡಗಿಬಾಳ ಚಾರಿಟೇಬಲ್ ಟ್ರಸ್ಟ್ ಮುಂದಾಗಿರುವುದು ಶ್ಲಾಘನೀಯ ಎಂದರು. ಇನ್ನು ಪೌರಾಯುಕ್ತರಾದ ಮಂಜುನಾಥ್ ಗುಂಡೂರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪ್ರತಿಯೊಂದನ್ನು ಸರ್ಕಾರವೇ ಮಾಡಬೇಕು ಎನ್ನುವ ಬದಲಾಗಿ ಫಾಗಿಂಗ್ ಯಂತ್ರವನ್ನು ಖರೀದಿಸಿ ನಗರದಲ್ಲಿ ಸೊಳ್ಳೆ ನಿಯಂತ್ರಣಕ್ಕೆ ಮುಂದಾಗಿರುವುದು ಇತರೆ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ ಎಂದರು. ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷರಾದ ಮರಿಯಪ್ಪ ವಕೀಲರು ಹೆಡಗಿಬಾಳ, ಡಿಪೋ ಮ್ಯಾನೇಜರ್ ಪ್ರಕಾಶ್ ದೊಡ್ಡಮನಿ, ಡಾ. ನಾಗರಾಜ ಕಾಟ್ವಾ, ಕೆ. ಭೀಮನಗೌಡ ವಕೀಲರು, ಜೆ. ರಾಯಪ್ಪ ವಕೀಲರು, ಶೇಖರಪ್ಪ ದುಮತಿ ವಕೀಲರು, ಎಸ್. ಆರ್. ಖಾದ್ರಿ ವಕೀಲರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಪುರಸಭೆ ಅಧಿಕಾರಿಗಳಿದ್ದಾರೆ, ಆಮೇಲೆ ವೈದ್ಯಾಧಿಕಾರಿಗಳು ಸಹಿತ ಇದ್ದಾರೆ, ಕಾನೂನು ಸಹಿತ ಅರಿವು ಮೂಡಿಸ್ತಕ್ಕಂಥ ವಕೀಲರಿದ್ದಾರೆ, ಧಾರ್ಮಿಕ ಗುರುಗಳಿದ್ದಾರೆ, ಮತ್ತೆ ಬಸ್ ನಿಲ್ದಾಣದ ಒಂದು ವ್ಯವಸ್ಥಾಪಕರು ಸಹಿತ ಇದ್ದಾರೆ. ಈಗಾಗಲೇ ಒಂದು ವೈದ್ಯರು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಸೊಳ್ಳೆಗಳು ಕಚ್ಚಿದ್ರೆ ಡೆಂಗು ಬರ್ತದೆ, ಮಲೇರಿಯಾ ಬರ್ತದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಉಸಿರಿಗೂ ಕಚ್ಚಿರೋ ಸಹಿತ ನಾವೇನ್ ಮಾಡ್ತೀವಿ, ಈಗಾಗಲೇ ನಾವು ಬಂದಾಗ ನೋಡ್ರಿ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ನಡ ಬಜಾರ್ನಾಗ ಉಪವಾಸ ಮೂತ್ರ ವಿಸರ್ಜನೆ ಮಾಡ್ತೀವಿ. ಒಬ್ಬರೇ ಅಂತಲ್ಲ, ಎಲ್ಲರೂ ಮಾಡ್ತೀವಿ.